ಗಿಫ್ಟ್ ಎಲ್ಲಿ 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 ಅಂತ ಕೇಳ್ತಿದ್ಲು. ಸ್ಯಾಂಟಾ ರಾತ್ರಿಗೆ ಬಂದು ಕೊಟ್ಟು ಹೋಗಿದ್ದಾರೆ ಮಗ. ನಾನು ಇಡೀ ದಿನ ಎಂತ ಮಾಡುದು, ಅದೇ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ತೋರಿಸ್ಬೇಕಾ? ಚಲೋ ಹೋಗುವ. ಆರ್ ಯು ರೆಡಿ? ಸೇ ಎಸ್ ಮಮ್ಮ. ಹೋಗುವ. ತರ್ತಾನೆ ಏನಿಲ್ಲೋ. ದಿಸ್ ಇಸ್ ಮೈ ಗಿಫ್ಟ್. ಇದು ನನ್ನ ಗಿಫ್ಟ್ ಮಗ. ಸ್ಯಾಂಟಾ ಕೊಟ್ಟು ಹೋದದು. ಓಪನ್ ಮಾಡಬೇಡ. ಓಪನ್ ಮಾಡಿದರೆ ನಾನು ಶುರು ಮಾಡಬೇಕಿಲ್ಲಿ ಅಟಿಲ್ ಮಾಡಲಿಕ್ಕೆ. ಓಪನ್ ಮಾಡಿ ನೋಡುವ. ಎರಡು ಗಿಫ್ಟ್ ಬಾಕ್ಸ್ ಕಳಿಸಿದ್ದಾರೆ. ಎರಡು ಮೀಲ್ ಕಳಿಸಿದ್ದಾರೆ ಅವರು. ಒಂದು ಮಟನ್ ಪೆಪ್ಪರ್ ಫ್ರೈ, ಪ್ರಾನ್ ರಾ ಮ್ಯಾಂಗೋ ಕರಿ ಪ್ಲಸ್ ರೈಸ್ ಕಳಿಸಿದ್ದಾರೆ. ಇದು ಕಿಟ್ಟಲ್ಲಿ ಅದು ಉಂಟು. ಮತ್ತು ಇನ್ನೊಂದು ಕಿಟ್ಟಲ್ಲಿ ಎಂತ ಉಂಟು ನೋಡುವ. ನನ್ನ ಹತ್ರ ಕೇಳಿದರು ವೆಜ್ಜಾ ನಾನ್ ವೆಜ್ಜಾ ಅಂತೇಳಿ. ಅದರ ಪ್ರಕಾರ ಕಲಿಸಿದ್ದಾರೆ. ಇನ್ನೊಂದು ಆಚಾರಿ ಚಿಕನ್ ಟಿಕ್ಕಾ ಮತ್ತು ಚಿಕನ್ ಕೀಮಾ ಪ್ಲಸ್ ಚಪಾತಿ. ಇದು ಕಿಟ್ಟಲ್ಲಿ ಅದು ಉಂಟು. ಸೊ 2 ಕಿಟ್ ಕಲಿಸಿದ್ದಾರೆ ಗಿಫ್ಟಾಗಿ ರಿವ್ಯೂ ಮಾಡಲಿಕ್ಕೆ. ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನಂಬರ್ ಹಾಕಿ ಕಲಿಸಿದ್ದಾರೆ. ಕಂಪ್ಲೀಟ್ ಕಿಟ್ ಉಂಟು ಇದರಲ್ಲಿ. ಎಂತೆಲ್ಲ ಬೇಕು, ತುಪ್ಪ ಇರಲಿ, ಅದಕ್ಕೆ ಬೇಕಾಗುವ ಕೊತ್ತಂಬರಿ ಸೊಪ್ಪು ಎಲ್ಲ ಇದರಲ್ಲಿ ಉಂಟು. ಖಾಲಿ ನಾವು ಬಾಣಲೆಗೆ ಹಾಕಿ ತಿರುಗಿಸಿದರೆ ಆಯಿತು. ಇಲ್ಲಿ ಮಾಂಸ ಸಹ ಉಂಟು. ಮಾಡು ಮಟನ್ ಪೆಪ್ಪರ್ ಫ್ರೈ. ಇದಕ್ಕೆ ಸಹ ಎಲ್ಲ ಉಂಟು. ನೀರುಳ್ಳಿ ಸಮೇತ ಕೊಟ್ಟಿದ್ದಾರೆ. ಮಟನ್, ನೀರುಳ್ಳಿ, ಮಸಾಲ ಎಲ್ಲ ಹಾಕಿ ನಾವು ತಿರುಗಿಸಿದರೆ ಸಾಕು. ಇದು ಸಹ ಕೊಟ್ಟಿದ್ದಾರೆ. ಹೀಗೆ ಪ್ರಿಪೇರ್ ಮಾಡೋದು. ಇದು ಸ್ಕ್ಯಾನ್ ಮಾಡಿದರೆ ನಮಗೆ ಗೊತ್ತಾಗ್ತದೆ ಎಂತೆಲ್ಲ ಹಾಕಿ ಹೀಗೆ ಪ್ರಿಪೇರ್ ಮಾಡೋದು ಅಂತೇಳಿ. ನಾನು ಮಾಡುವಾಗ ತೋರಿಸ್ತೇನೆ. ಲಾಯ್ಕ್ ಅದೊಂದು ತೊಟ್ಟೆ ಮಾರೆ, ಗಟ್ಟಿ ತೊಟ್ಟೆ. ಇನ್ನು ಕಾಯಿ ಪಲ್ಯ ಎಲ್ಲ ತಗೊಳ್ಳಿ ಬರಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಅಂತೆ ಎಷ್ಟು ಗಟ್ಟಿ ಉಂಟು. ಊರಿಗೆ ಬರುವಾಗ ಸಹ ತರ್ತೇನೆ ಮಾರ್ಕೆಟಿಂದ, ಎಂತ ಹಚ್ಕೊಂಡು ಹೋಗಲಿಕ್ಕೆ ಯೂಸ್ ಆಗ್ತದೆ. ಒಳ್ಳೆ ಗಟ್ಟಿ ಉಂಟು. ಪುನಃ ಸ್ಟಿಚ್ ಬೇರೆ ನೋಡಿ, ಲಾಕ್ ಸ್ಟಿಚ್ ಎಲ್ಲ. ಗಟ್ಟಿಯಾದ ಒಂದು ತೊಟ್ಟೆ. ಫಸ್ಟ್ ಕಿಟ್ ನಾನು ಇದು ತೆಗೆದೆ, ಮಟನ್ ಪೆಪ್ಪರ್ ಫ್ರೈ, ರಾ ಮ್ಯಾಂಗೋ ಕರಿ ಪ್ಲಸ್ ರೈಸ್. ಸೊ ಎಂತೆಲ್ಲ ಕೊಟ್ಟಿದ್ದಾರೆ ನೋಡು. Santa give you? Yeah, Santa gave me. Mutton, chicken, Laila. ಮತ್ತೆ ಫಸ್ಟ್ ಇಂಗ್ರೀಡಿಯೆಂಟ್ ಇದು ನೀರುಳ್ಳಿ. ಆಚೆ ಇಡು ಮಗ. ಮತ್ತೆ ಮತ್ತೆ ಇಲ್ಲಿ ಕೋಡ್ ಹಾಕ್ತಾರೆ ನಂಬರ್. ಸೊ ಅದು ನೋಡಬೇಕು. ಯಾಕೆಂದರೆ ರೆಸಿಪಿಯಲ್ಲಿ ಅದೇ ಹೇಳ್ತಾರೆ ಎಷ್ಟನೇ ನಂಬರಲ್ಲಿ ಇದೆಲ್ಲ ಹಾಕಲಿಕ್ಕೆ ಅಂತೇಳಿ. ಓಪನ್ ಮಾಡು. ಇದು ಮಟನ್ ಇದು ಮಟನ್ ಉಂಟು. ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಎಲ್ಲ ಮಸಾಲ ಒಂದು ಪೌಚಲ್ಲಿ ಕೊಟ್ಟಿದ್ದಾರೆ. P4 ಪಿಕ್ಕಲ್ ಅಲ್ಲ ಇದು ಮಸಾಲ. ಮತ್ತೆ ಬಟರ್ ಕೊಟ್ಟಿದ್ದಾರೆ. ಬಟರ್ ಮತ್ತೆ ಚಿಲ್ಲಿ ಮಿಕ್ಸ್ ಮಾಡಿದೆ ಕೊಟ್ಟಿದ್ದಾರೆ. ಮತ್ತೆ ಮ್ಯಾಂಗೋ ಪ್ರಾನ್ ರಾ ಮ್ಯಾಂಗೋ ಕರಿಗೆ ಇದು ಮಸಾಲ ಕೊಟ್ಟಿದ್ದಾರೆ. ಮತ್ತು ಇದು ಅಂಥದ ಹಾಲು ಕೊಟ್ಟಿದ್ದಾರೆ, ಕೊಕೊನಟ್ ಮಿಲ್ಕ್ ಏನೋ. ಮತ್ತು ಬಟರ್ ಕೊಟ್ಟಿದ್ದಾರೆ. ರೈಸ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಎಂತ ಉಂಟು ನೋಡುವ. ಪ್ರಾನ್ಸ್ ಕ್ಲೀನ್ ಮಾಡಿ ಮ್ಯಾರಿನೇಟ್ ಮಾಡಿದ ಪ್ರಾನ್ಸ್ ಮತ್ತು ನೀರುಳ್ಳಿ ಕೊಟ್ಟಿದ್ದಾರೆ. ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಅಯನ್ ಕಡಾಯಿ ಯೂಸ್ ಮಾಡ್ತಿದ್ದೆ ನಾನು. ಫಸ್ಟ್ ಇಂಗ್ರೀಡಿಯೆಂಟ್ ಇದು ಬಟರಲ್ಲಿ ಆಲ್ರೆಡಿ ಜಿಂಜರ್, ಗಾರ್ಲಿಕ್ ಮತ್ತು ಹಸಿಮೆಣಸು ಇದು ಮಾಡಿ ಇಟ್ಟಿದ್ದಾರೆ. ಸೊ ಖಾಲಿ ಹಾಕಿದರೆ ಆಯಿತು. ಈರುಳ್ಳಿ ಹಾಕ್ತಿದ್ದೇನೆ ಈಗ. ಸುಮ್ಮನೆ ಉಪದ್ರ ಕೊಡ್ತಿದ್ಲು. ನೀರುಳ್ಳಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡು. ಅರ್ಧ ಗಂಟೆ ಇಲ್ಲಿ ಟೈಮ್ ಹೋಗ್ತದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಹಾಕಿದೆ, ಇನ್ನು ಮಿಕ್ಸ್ ಮಾಡಿದರೆ ಆಯ್ತು. ಘಮ ಘಮ ಸ್ಮೆಲ್ ಬರ್ತಾ ಉಂಟು. ಇನ್ನು ಇದು ಮಸಾಲ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ಇನ್ನು ಸಹ ನೀರು ಹಾಕಿ ಬೇಯಿಸ್ಲಿಕ್ಕೆ ಉಂಟು. ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೆ ಉಂಟು. ಈಗಲೇ ತಿಂದು ಬಿಡುವಂತ ಆಗ್ತದೆ. ಒಳ್ಳೆ ಸ್ಮೆಲ್ ಬರ್ತಾ ಉಂಟು.
ಇನ್ನು ನೀರು ಹಾಕ್ಲಿಕ್ಕೆ ಎಂತೆಯ ಮಿಸ್ಸಸ್ ಕುಂದರ್ ನಿಮ್ಮ ಟ್ಯಾಪ್ದು ನೀರು ಕೆಂಪ ಅಂತ ಕೇಳ್ತೀರಾ? ಕೆಂಪಲ್ಲ ಮರ್ಯ, ಮಸಾಲೆ ಇತ್ತಲ್ಲ ಮುಂಚೆ ಸ್ಟೆಪ್ಪುದು ಹಾಕಿದ್ದು ಸ್ವಲ್ಪ ಸೀಂಟಿದೆ, ಅದಕ್ಕೆ ವೇಸ್ಟ್ ಯಾಕೆ ಮಾಡೋದಲ್ಲ. ನೀರೆಲ್ಲ ಹಾಕಿ ಆಯಿತು. ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಯಾರಿಗೆ ಸಹ ಕಾಯುದು ಬೇಡ, ಸೀದಾ ಮಟನ್ ಅನ್ನು ಬಾಯಿಗೆ ಹಾಕಿದ್ರೆ ಆಯ್ತು. ಮಟನ್ ಪೆಪ್ಪರ್ ಫ್ರೈ ಇಸ್ ಆಲ್ ರೆಡಿ. Yay! ಮಟನ್ ಪೆಪ್ಪರ್ ಫ್ರೈ ರೆಡಿ. ಬೇಯಿಸೋದು ಗೊತ್ತುಂಟಾ? ಕುದಿಯುವ ನೀರಿಗೆ ಇದು ಬ್ಯಾಗನ್ನು 15 ನಿಮಿಷ ಇಟ್ಟರೆ ಆಯ್ತಂತೆ, ಬೇಯ್ತದೆ, ಅಕ್ಕಿ ಬೇಯ್ತದಂತೆ. ನೋಡುವ, ಫಸ್ಟ್ ನೀರನ್ನು ಕುದಿಲಿಕ್ಕೆ ಇಡುವ. ರಾ ಮ್ಯಾಂಗೋ ಕರಿ ಮಾಡುವ. ಅದಕ್ಕೆ ಪ್ರಾನ್ಸ್ ಉಂಟು ಇಲ್ಲಿ. ಫಸ್ಟಿಗೆ ಇದು ಹಾಕಲಿಕ್ಕೆ ನಂಬರ್ 1 ಇದು ಇಂಗ್ರೀಡಿಯೆಂಟ್ ಹಾಕಿ 1 ನಿಮಿಷ ಆದ ಮೇಲೆ ನಂಬರ್ 2 ಇದು ಹಾಕಲಿಕ್ಕೆ RM2 ನೋಡಿ. ಇದಾದ ಮೇಲೆ RM3 ಎಲ್ಲಿದ್ದಾರೆ? ಹಾಂ, ಇವರು ಇಲ್ಲಿದ್ದಾರೆ. ಇದು ಹಾಕಲಿಕ್ಕೆ ಆ ನಂತರ RM4 ಮತ್ತು ಬೇರೆ ಯಾರಾದ್ರು ಇದ್ದಾರ? ಲಾಸ್ಟಿಗೆ ಇದು. ಫಸ್ಟಿಗೆ ಇದು ಬಟರ್ ಮತ್ತು ಕೊತ್ತಂಬರಿ ಸೊಪ್ಪು ಉಂಟು. ಇದು ಒಳ್ಳೆ ರೀತಿಯಲ್ಲಿ ಮೆಲ್ಟ್ ಆಗಬೇಕು. ಈಗ ಅಲ್ಲ ಮಾರೆ, ಇದು ಕುಕ್ಕು. ನಾನು ಎಂತ ಮಾರು ಇಷ್ಟು ದೊಡ್ಡ ಪೀಸ್ ಬಟರ್ ಕೊಟ್ಟಿದ್ದಾರೆ ಅಂದರೆ ನೆನೆಸಿದೆ. ಕುಕ್ಕು ಆಯ್ತಾ? ಇದು ಮ್ಯಾಂಗೋ ಮತ್ತು ಪ್ರಾನ್ಸ್ ಕರಿ ಅಲ್ಲ, ಕುಕ್ಕು ಕೊಟ್ಟಿದ್ದಾರೆ, ದೊಡ್ಡದಾದ ಕುಕ್ಕು. ಇನ್ನು ನೀರುಳ್ಳಿ ಹಾಕಿ ಒಳ್ಳೆ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ರೀತಿಯಲ್ಲಿ ಫ್ರೈ ಆದ ನಂತರ 150 ml ನೀರು. ಎಷ್ಟು ml ಅಂತ ಹೇಳ್ತಾರೆ, ಇನ್ನು ಹೆಚ್ಚು ಹಾಕಿ ಪಾಯಸ ಮಾಡೋದು ಬೇಡ ಅಂತೇಳಿ. ಸರಿ ಕುದಿಬೇಕು. ಅರಿಪು ಕೊಟ್ಟಿದ್ದಾರೆ ಅವರೇ, ಇನ್ನು ಮನೆಯಲ್ಲಿ ಕಡ್ದು ಎಲ್ಲೆಲ್ಲಿ ರಟ್ಟಿಸಬೇಡಿ ಅಂತೇಳಿ, ಅದನ್ನು ಹಾಕಿದರೆ ಆಯಿತು. ಇನ್ನೂ ಒಳ್ಳೆ ಬೇಯಲಿಕ್ಕೆ ಇಡಬೇಕು 2 ನಿಮಿಷ. ಮತ್ತೆ ಸೀದಾ ಎಟ್ಟೆಯನ್ನು ಹಾಕುದೆ. ಎಟ್ಟೆ ಹಾಕಿದೆ, ಇದು ಒಳ್ಳೆ ರೀತಿಯಲ್ಲಿ 2 ನಿಮಿಷ ಫ್ರೈ ಆಗಬೇಕು. ಫಸ್ಟಿಗೆ ತೆಂಗಿನ ಹಾಲು ಹಾಕಿದರೆ ಆಯಿತು. ಚೆಂದ ಮಾಡಿ ತೆಂಗಿನ ಹಾಲು ಕೊಟ್ಟಿದ್ದಾರೆ ನೋಡಿ. ಇದನ್ನು ಸುರ್ರ ಹೊಯ್ದ್ರೆ ಆಯಿತು. ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಆಗ್ಬೋದು ಮಾರೆ, ತೊಟ್ಟೆಯಲ್ಲಿ ಬೇಯಿಸಿದ್ರು. ನಾವೆಲ್ಲ ಕುಕ್ಕರ್ ಎಂತೆಲ್ಲ ಕುಸ್ತಿ ಮಾಡ್ತೇವಲ್ಲ ಬೇಯಿಸ್ಲಿಕ್ಕೆ. ರೆಡಿ ಆಯಿತು ರಾ ಮ್ಯಾಂಗೋ ಪ್ರಾನ್ ಕರಿ ವಿತ್ ಸ್ಟೀಮ್ಡ್ ರೈಸ್, ಬದಿಗೆ ಮಟನ್ ಪೆಪ್ಪರ್ ಫ್ರೈ. ಟೇಸ್ಟ್ ಮಾಡುವ, ಆನೆಸ್ಟ್ ರಿವ್ಯೂ ಕೊಡ್ತೇನೆ. ಇದು ಪ್ರಾನ್ ಮ್ಯಾಂಗೋ ಕರಿ ಒಳ್ಳೆ ಉಂಟು. ಖಾರ ಎಲ್ಲ ಇದು ಮಕ್ಕಳಿಗೆ ಕೊಟ್ಟರೆ ನಿಮಗೆ ನೀರು ಕೇಳುದಿಲ್ಲ ಅವರು. ಸೊ ಖಾರ ಎಲ್ಲ ಬಟ್ ಟೇಸ್ಟಿ ಉಂಟು. ಆ ಕೊಕೊನಟ್ ಮಿಲ್ಕ್ದು ಫ್ಲೇವರ್ ಹಾಕಿದಾರಲ್ಲ, ಸೊ ಅದರಿಂದಾಗಿ ಒಳ್ಳೆ ಟೇಸ್ಟಿ ಉಂಟು. ಮಟನ್ ನೋಡುವ, ಮಟನ್ ಆಗದಿಂದ ಕೊಡ್ತೇನೆ ಬಾಬು. ಮಟನ್ ಟ್ರೈ ಮಾಡುವ. ಸ್ವಲ್ಪ ಸ್ಪೈಸಿ ಉಂಟು ಮಟನ್. ಮಕ್ಕಳು ನೀರು ಕೇಳುವ ಸಾಧ್ಯತೆ ಉಂಟು, ಬಟ್ ವೆರಿ ಟೇಸ್ಟಿ, ವೆರಿ ಟೇಸ್ಟಿ. ಹೇಗಾಗಿದೆ? ಸೂಪರ್ ಆಗಿದಾ? ಫೈನಲಿ ಒಂದು ಕಿಟ್ ಆಯ್ತು ಎಲ್ಲ ಅಡಿಗೆ ಮಾಡಿ. ಇದು ಈಸಿ ಮಾಡ್ಲಿಕ್ಕೆ ಆಯ್ತಾ, ಲೈಫ್ ಈಸಿ ಮಾಡ್ಲಿಕ್ಕೆ. ಯಾಕಂದ್ರೆ ಇಲ್ಲಿ ಇರುವವರು ಉಂಟಲ್ಲ, ತುಂಬಾ ಜನರು ಬೆಳಿಗ್ಗೆ ಹೋದ್ರೆ ಸಂಜೆ ಬರುದು, ಮತ್ತೆ ಎಲ್ಲ ಸಾಮಾನು ಹೋಗಿ ತಕೊಂಡ್ ಬರ್ಬೇಕು, ಕಟ್ಟಿಂಗ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ತುಂಬಾ ಟೈಮ್ ತಕೊಳ್ತದಲ್ಲ. 2 ತಾಸು ತಗೊಳ್ಳುವ ಅಡಿಗೆಗೆ ಇದರಲ್ಲಿ ನೀವು 1 ತಾಸು ಇಲ್ಲದ್ರೆ 45 minutes ಅಲ್ಲಿ ಮುಗಿಸ್ಬೋದು. ಮತ್ತೆ ಎಂತ ಟೆನ್ಷನ್ ಇಲ್ಲ. ನಾಳೆ ಎಂತ ಮಾಡುದು, ನೀನೆಂತ ತಿಂತ್ಯಾನ ಒಂದು 4 ಜನ ಹತ್ರ ಕೇಳುದು, ಅವರು ನೆನೆಸುದು, ಮತ್ತೆ ನಾವು ಮಾರ್ಕೆಟ್ಗೆ ಹೋಗಿ ಸಾಮಾನು ತಕೊಂಡು ಬರುದು, ಅದೆಲ್ಲ ಮುಗಿಯುವ ಕೆಲಸ ಅಲ್ಲ. ಅದರಿಂದಾಗಿ ಲೈಫನ್ನು ಈಸಿ ಮಾಡ್ಲಿಕ್ಕೆ ಇಂಥದ್ದೆಲ್ಲ ಕಂಪನಿ ಬಂದಿದೆ. ಖಾಲಿ ನಾವು ಬಾಣಲಿಗೆ ಹಾಕಿ ಹೀಗೆ ಮಾಡಿದ್ರೆ ಆಯ್ತು, ಅಡಿಗೆ ರೆಡಿ. ಮತ್ತೆ ಸಿಂಪಲ್ಸ್ ಆಯ್ತಾ, ಯಾವ ಕುರುಡರಿಗೆ ಸಹ ಕಾಣ್ತದೆ, ಅಷ್ಟು ದೊಡ್ಡದಾಗಿ ನಂಬರ್ ಬರ್ದಿದ್ದಾರೆ. 1 ಎಂತ ಹಾಕ್ಬೇಕು, 2 ಎಂತ ಹಾಕ್ಬೇಕು. ಇದು ಅಡಿಗೆ ಮಾಡ್ಲಿಕ್ಕೆ ಖಾಲಿ ಒಂದು ನಂಬರ್ಸ್ ಗೊತ್ತಿರ್ಬೇಕು, ಅಂದ್ರೆ ಲೆಕ್ಕ ಗೊತ್ತಿರ್ಬೇಕು. 1 ಆದ ಮೇಲೆ ಎಂತ ಬರ್ತದೆ, 2, 3 ಅದೊಂದು 8ವರೆಗೆ ಗೊತ್ತಿರ್ಬೇಕು. ಮತ್ತೆ ನಿಮ್ಮ ಫೋನ್ ಒಂದು ಚಾರ್ಜ್ ಇರ್ಬೇಕು, ಮೆನ್ಯೂ ನೋಡ್ಲಿಕ್ಕೆ, ಇದು ನೋಡ್ಲಿಕ್ಕೆ, ರೆಸಿಪಿ ನೋಡ್ಲಿಕ್ಕೆ. ಅಷ್ಟೇ 2 ಇದ್ರೆ ಸಾಕು. ಬಾಕಿ ಎಲ್ಲ ಅವರು ಕೊಡ್ತಾರೆ. ತುಪ್ಪದಿಂದ ಹಿಡಿದು ಕೊತ್ತಂಬರಿ ಸೊಪ್ಪುವರೆಗೆ ಕೊಡ್ತಾರೆ. ನಿಮ್ಮ ಗಂಡನನ್ನು ಕಲಿಸ್ಬೇಕಂತಿಲ್ಲ, ಹೋಗಿ ಕೊತ್ತಂಬರಿ ಸೊಪ್ಪು ತನ್ನಿ ಅಂತ ಹೇಳ್ಬೇಕಂತಿಲ್ಲ. ಎಲ್ಲ ಅವ್ರು ಕೊಡ್ತಾರೆ. ಖಾಲಿ ನಾವು ಬಾಣಲಿಗೆ ಹಾಕಿ ತಿರುಗಿಸಿದ್ರೆ ಆಯ್ತು.
ಇದು ನನಗೆ ಫಸ್ಟ್ ಟೈಮ್ ಯಾರು ಸಹ UAE ಅಲ್ಲಿ ಗಿಫ್ಟ್ ಕಲಿಸಿದ್ದು. ತುಂಬ ಖುಷಿ ಆಯಿತು. ಒಂದು ನೆಕ್ಸ್ಟ್ ಸ್ಟೆಪ್ ಆಫ್ ಗ್ರೋತ್ ಅಂತೇಳಿ ಹೇಳ್ಬೋದಲ್ಲ ನನಗೆ. ತುಂಬ ಖುಷಿ ಆಯಿತು. ಪೇಯ್ಡ್ ಪ್ರಮೋಷನ್ ಅಲ್ಲ ಇದು, ಖಾಲಿ ಅವ್ರು ಗಿಫ್ಟ್ ರೀತಿಯಲ್ಲಿ ಕಲಿಸಿದ್ದು ನನಗೆ. ಚಿಕನ್ ಒಂದು ಕಿಟ್ ಫುಲ್ ಚಿಕನ್, ವೀನಾಕ ಚಿಕನ್ ತಿನ್ನೋದಿಲ್ಲ, ಅದಕ್ಕೆ ಇನ್ನೊಂದು ಕಿಟ್ ನಾನು ಮಟನ್ ಹಾಗೂ ಪ್ರಾನ್ಸ್ ಆರ್ಡರ್ ಮಾಡಿದ್ವಿ. ಯಾಕಂದ್ರೆ ಅವರು ಮಟನ್ ಮತ್ತು ಪ್ರಾನ್ಸ್ ತಿಂತಾರೆ. ಸೊ ಒಂದು ಕಿಟ್ಟಲ್ಲಿ ಮಟನ್ ಮತ್ತು ಪ್ರಾನ್ಸ್, ಇನ್ನೊಂದು ಕಿಟ್ಟಲ್ಲಿ ಚಿಕನ್. ಅವ್ರು ಕೇಳಿದರು ನಿಮ್ಗೆ ಎಂತ ಬೇಕು ಅಂತೇಳಿ. ಅವರ ಮೆನ್ಯೂ ಉಂಟು, ಇದು ಲೆಟ್ಸ್ ಕುಕ್ ಇಟ್ ಅವರ ವೆಬ್ಸೈಟಿಗೆ ಹೋದರೆ ಅವರ ಮೆನ್ಯೂ ಉಂಟು ರಾಶಿ. ಅದರಲ್ಲಿ ಟೊಮ್ಯಾಟೊ ಸಾರು, ಚಿಕನ್ ಸುಕ್ಕ ಸಹ ಉಂಟು, ನಮ್ಮ ಊರ್ದು ಐಟಮ್ಸ್ ಉಂಟು. ಖುಷಿ ಆಯ್ತು ಅದನ್ನು ನೋಡಿ. ಸೊ ಅದು ಸಹ ಆರ್ಡರ್ ಮಾಡ್ಬೋದು, ನೋಡ್ಬೋದು ನಿಮಗೆ ಬೇಕಿದ್ರೆ. ಪೇಯ್ಡ್ ಪ್ರಮೋಷನ್ ಏನಲ್ಲ. ನಿಮಗೆ ಇಷ್ಟವಿದ್ರೆ, ಇಲ್ಲದೆ ನೀವು ರಜೆಗೆ ಹೋಗುವಾಗ ನಿಮ್ಮ ಗಂಡ ಇಲ್ಲಿ ಒಬ್ಬರಿದ್ರೆ ಸೊ ಅವರಿಗೆಲ್ಲ ಯೂಸ್ ಆಗ್ತದೆ. ಆದರೆ ಅಡಿಗೆ ಗ್ಯಾಸ್ ಆನ್ ಮಾಡಲಿಕ್ಕೆಲ್ಲ ಗೊತ್ತಿರಬೇಕು, ಅದು ಅವ್ರು ಬಂದು ಮಾಡೋದಿಲ್ಲ. ಖಾಲಿ ಅವ್ರ ಇಂಗ್ರೀಡಿಯೆಂಟ್ಸ್ ಕೊಡ್ತಾರೆ, ಗ್ಯಾಸ್ ಎಲ್ಲ ನಾವೇ ಆನ್ ಮಾಡಬೇಕು, ಬಾನಲ್ಲಿ ಸಹ ನಾವೇ ಯೂಸ್ ಮಾಡಬೇಕು. ಬಾನಲ್ಲಿ ಎಲ್ಲಿ ಉಂಟು ಅಂತ ಹೇಳಿ ಕೊಟ್ಟು ಹೋಗಿ, ಆನಂತರ ನಿಮ್ಮ ಗಂಡನಿಗೆ ಸ್ವಲ್ಪ ಅಡಿಗೆ ಮಾಡ್ಬೋದು. ಬ್ರೋಸ್ ಎಲ್ಲ ಫೈನಲಿ ಮಾಡಿ ಆಯಿತು. ಹೇಗೆ ಕಾಣ್ತಿದ್ದಾನೆ ಹೇಳಿ ಕಮೆಂಟಲ್ಲಿ. ಇವಳು ಗಾಡಿಯಲ್ಲೇ ಬಂದಾಳೆ, ಇವಳ ಬ್ಯಾಗ್. ಹಾಗಂತೂ ತುಂಬ ಜನ ಅಲ್ಲಿ ಫ್ರೆಂಡ್ಸ್ ಇದ್ದಾರೆ ಪಾರ್ಲರಲ್ಲಿ. ಎಲ್ಲರೂ ಸಹ ಭಾರಿ ಪ್ರೀತಿಯಿಂದ ಮಾತಾಡ್ತಾರೆ ಕಿಯಾರಾ ಜೊತೆ. ಒಳ್ಳೆ ಟೈಮ್ ಪಾಸ್ ಆಯ್ತು. ಇವಳಿಗೆ ಸಹ ಒಳ್ಳೆ ಗಿಫ್ಟ್ ಕೊಟ್ಟರು ಕಿಯಾರಾಗೆ, ಕ್ರಿಸ್ಮಸ್ ಗಿಫ್ಟ್. ಎಂತ ಉಂಟು ನೋಡುವ, ಚಂದ ಮಾಡಿ ಓಪನ್ ಮಾಡಿ. ಹೀಗೆ ಹೀಗೆ ಹೀಗೆ, ಎಸ್ ಹಾಗೆ, ಎಸ್ ಕೇರ್ಫುಲ್. ನೈಸ್. ಇಟ್ಸ್ ಅ ಕ್ಯಾಂಡಲ್ ಆ್ಯಂಡ್ ಅ ಚಾಕ್ಲೇಟ್. ವಾವ್, ಕ್ಯಾಂಡಲ್ ಉಂಟು, ಮತ್ತೊಂದು ಚಾಕ್ಲೇಟ್. ಮತ್ತು ಇದು ಸಹ ಅಲ್ಲಿದು ಓನರ್ ಕೊಟ್ಟದು ಕ್ಯಾರನ್ಗೆ ಚಾಕ್ಲೇಟ್. ಈಗೆಲ್ಲ ತಿನ್ನಬೇಡ, ಇವತ್ತೆಂತ ಬುಫೆಯಾ, ಕಳೆಗಿದ ಅಂಗಡಿಯಿಂದ ಸಹ ತಗೊಂಡ್ಲು ಚಾಕ್ಲೇಟ್. ಇದರಲ್ಲೆಂತ ಬರ್ದಿದೆ ಓದುವ. ದ ಲಾರ್ಡ್ ಬ್ಲೆಸ್ ಯು ಆ್ಯಂಡ್ ಕೀಪ್ ಯು. ದ ಲಾರ್ಡ್ ಮೇಕ್ ಹಿಸ್ ಫೇಸ್ ಶೈನ್ ಆನ್ ಯು ಆ್ಯಂಡ್ ಬಿ ಗ್ರೇಷಿಯಸ್ ಟು ಯು. ಅದು ಬಾಕ್ಸ್ ಒಳಗೆ ಹಾಕು, ಓಕೆ, ಇರಲಿ. ಹಾಂ, ಕ್ಯೂಟ್ ಆದ ಬಾಕ್ಸ್. ಚಾರಿ ಚಿಕನ್ ಮತ್ತು ಇದು ಚಿಕನ್ ಕೀಮಾ ಸಪ್ರೇಟ್ ಕಾಂಬೋ ಕೊಟ್ಟಿದ್ದಾರೆ. ಇದಕ್ಕೆ ಎಂತೆಲ್ಲ ಬೇಕು ಎಲ್ಲ ಕೊಟ್ಟಿದ್ದಾರೆ. ಇದೊಂದು ಬಾಟಲ್ ತೆಗೆದಿಡ್ತೇನೆ, ಭಾರಿ ಒಂದು ಕ್ಯೂಟ್ ಆದ ಬಾಟ್ಲಿ, ನನ್ನ ಹಾಗೆ ಸಹ ಪೂರ ಉಂಟು. ಇದರಲ್ಲಿ ಸಹ ಎಲ್ಲ ನಂಬರೆಲ್ಲ ಮೆನ್ಷನ್ ಮಾಡಿದ್ದಾರೆ. ನಾನು ಇದೆಲ್ಲ ಆದ ಮೇಲೆ ತೋರಿಸ್ತೇನೆ, ರಪಕ್ಕ ಮಾಡ್ತೇನೆ. ಅಲ್ಲಿ ಆಲ್ರೆಡಿ ಎಲ್ಲರೂ ಸಹ ಚಾಪೆಯಲ್ಲಿ ಕೂತಿದ್ದಾರೆ ಊಟಗೆ. ನಾನು ದಿಸ್ ಇಸ್ ಕೊರಿಯಾಂಡರ್, ದಿಸ್ ಇಸ್ ಆನಿಯನ್ ಅಂತ ಹೇಳಿ ಒಂದೊಂದು ಐಟಮ್ ಹಾಕುವಾಗ ಜನರು ಚಾಪೆಯಲ್ಲಿ ಕೂತವರೆಲ್ಲ ಹೋಗ್ತಾರೆ ಊಟಗೆ, ಕಾಯ್ತಿದ್ದಾರೆ ಅಲ್ಲಿ. ಇಡೀ ಸಭೆ ಕಾಯ್ತಾ ಉಂಟು ಊಟಗೆ. ಸೊ ಅದರಿಂದಾಗಿ ಬೇಗ ಬೇಗ ಮಾಡಿ ಮತ್ತೆ ನಿಮಗೆ ತೋರಿಸ್ತೇನೆ. ಚಂದ ಇದ್ದಾನಲ್ಲ, ಮುಂಚೆವೇ ಚಂದ ಆಗಿ. ಈಗ ನಾನು ಚಿಕನ್ ಕೀಮಾ ಮಾಡ್ತಿದ್ದೇನೆ ರಾತ್ರಿಯ ಡಿನ್ನರ್ಗೆ. ತುಂಬಾ ಸುಲಭ, ಎಲ್ಲ ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದಾರೆ, ಖಾಲಿ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ಆಯ್ತಲ್ಲ, ಚಿಕನ್ ಕೀಮಾ ಸಹ ರೆಡಿ. ಚಿಕನ್ ಆಚಾರಿ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಆಯಿತು ನನಗೆ, ಬಟ್ ಟೇಸ್ಟ್ ವೈಸ್ ಒಳ್ಳೆ ಉಂಟು. ಉಪ್ಪು ಸ್ವಲ್ಪ ಕಮ್ಮಿ ಆಯಿತಾ, ನಾನು ಟೇಸ್ಟ್ ಮಾಡಿದ್ದೆ, ಉಪ್ಪು ಸ್ವಲ್ಪ ಕಮ್ಮಿ. ಸೊ ಉಪ್ಪು ಹಾಕಬೇಕಾಗ್ತದೆ. ಬಾಕಿ ಎಲ್ಲ ಟೇಸ್ಟ್ ವೈಸ್ ನಂಬರ್ 1 ಒಳ್ಳೆ ಉಂಟು. ಇಲ್ಲಿ ನನ್ನ ಫ್ರೆಂಡ್ಸ್ನವರ ಮನೆಯಲ್ಲಿ ಸಹ ಕೆಲವರು ಕುಕ್ಕರ್ನೆಲ್ಲ ಇಟ್ಟಿದ್ದಾರೆ. ಸೊ ಅದೆಲ್ಲ ಕಿರಿಕಿರಿ ಅಲ್ಲ, ಸುಮ್ಮನೆ ಅವರಿಗೆಲ್ಲ ಜಾಸ್ತಿ ಹಣ ಕೊಡಬೇಕು. ಇದೆಲ್ಲ ಸಬ್ಸ್ಕ್ರಿಪ್ಷನ್, ವಾರಗೆ ಎಂತೆಲ್ಲ ಮೆನ್ಯೂ ಬೇಕು ನೀವು ಸಿಲೆಕ್ಟ್ ಮಾಡಿದರೆ ಸಾಕು, ಅವರು ತಂದು ಕಿಟ್ಟನ್ನು ಟೈಮ್ಗೆ ಕೊಡ್ತಾರೆ. ಮತ್ತೆ ಪ್ಯಾಕೆಟ್ ಕಟ್ ಮಾಡೋದು, ಬಾಣಲೆಗೆ ಹಾಕೋದು, ಮತ್ತು ಬ್ಯಾಟಿಂಗ್ ಮಾಡೋದು. ಪಾತ್ರೆ ಒಂದು ತೊಳಿಬೇಕು, ಅದು ಬರುದಿಲ್ಲ ಅವ್ರು ಪಾತ್ರೆ ತೊಳಿಲಿಕ್ಕೆ, ಅಷ್ಟೇ. ಪಾತ್ರೆ ತೊಳೆದು ಚೊಚ್ಚ ಮಾಡಿದರೆ ಆಯಿತು. ಮತ್ತೆ ಮೇನ್ ಟೈಮ್ ಸಹ ಬೇಕಾಯ್ತು ಅಡಿಗೆ ಮಾಡಲಿಕ್ಕೆಲ್ಲ. ನನ್ನ ಗಂಡ ನಾನಿಲ್ಲದ್ರೆ ಅವರು ಹೊರಗೆ ತಿನ್ನೋದು. ಪ್ರಾಬ್ಲಮ್, ಇದಕ್ಕೆ ಒಂದು 45 ಮಿನಿಟ್ಸ್ ಬೇಕು ಅಡಿಗೆ ಎಲ್ಲ ಮಾಡಲಿಕ್ಕೆ. ಸೊ ಪೇಷನ್ಸ್ ಬೇಕು. ಅಷ್ಟು ಲೇಟ್ ಕೆಲಸದಿಂದ ಬಂದು ಪುನಃ ಕಿಚನ್ಗೆ ಬಂದು ಅಡಿಗೆ ಮಾಡಲಿಕ್ಕೆ ಇಲ್ಲದ್ರೆ ಕಷ್ಟ. ಸೊ ಯಾರಿಗೆ ಟೈಮ್ ಉಂಟು, ಬೇಗ ಆಫೀಸಿಂದ ಬರ್ತೀರಿ ಅಂಥವ್ರಿಗೆಲ್ಲ ಬೆಸ್ಟ್. ನನ್ನ ಗಂಡ ಅಂತೂ ಇಷ್ಟು ಮಿಕ್ಸಿಂಗ್ ಎಲ್ಲ ಮಾಡಲಿಕ್ಕೆ ಇಲ್ಲ, ಮತ್ತು ಪಾತ್ರೆ ಸಹ ತೊಳಿಬೇಕಲ್ಲ, ಅಷ್ಟೆಲ್ಲ ಮಾಡಲಿಕ್ಕಿಲ್ಲ. ಬಟ್ ಭಾರಿ ಒಳ್ಳೆ ಇಂಗ್ರೀಡಿಯೆಂಟ್ಸ್, ಒಳ್ಳೆ ಫ್ರೆಶ್. ಮಟನ್ ಸಹ ಭಾರಿ ಒಳ್ಳೆ ಇತ್ತು, ಸಾಫ್ಟ್ ಇತ್ತು. ಮತ್ತು ಮೇನ್ ಪ್ರಾನ್ಸ್, ನನ್ನ ಹಸ್ಬೆಂಡ್ ತುಂಬ ಪರ್ಟಿಕ್ಯುಲರ್ ಆಯಿತಾ, ಪ್ರಾನ್ಸ್ ಸರಿ ಕ್ಲೀನ್ ಇರಬೇಕು. ಆ ನರ ಮೇಲೆ ಸಹ ತೆಗಿಬೇಕು, ಕೆಳಗೆ ಸಹ ತೆಗಿಬೇಕು ಅವರಿಗೆ. ಸೊ ಇದು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ಕಲಿಸಿದ್ರು, ಅದಂತೂ ನಂಬರ್ 1, ವೆರಿ ಗುಡ್. ಗಂಡನ ಆಫೀಸಲ್ಲಿ ಜೋರು ಮಳೆ ಅಂತ, ಇಲ್ಲಿ ಇನ್ನೂ ಸಹ ಗಂಧ ಗಾಳಿ ಇಲ್ಲ. ಮಳೆದು ಮೋಡ ಹಾಕಿದೆ, ಬೆಳಿಗ್ಗೆಯಿಂದ ಮೋಡ ಉಂಟು, ಆದರೆ ಮಳೆ ಇಲ್ಲ, ಜಸ್ಟ್ ಮೋಡ, ನೋ ಮಳೆ, ಓನ್ಲಿ ಮೋಡಾಸ್. ದೊಡ್ಡ ಮೋಡ ಹಾಕಿದೆ, ದೊಡ್ಡ ಮೋಡ ಆಗಿದೆ ಈಗ.
ಪನಿ ಪನಿ ಬರ್ತಾ ಉಂಟು, ಮಳೆ ಸ್ಟಾರ್ಟ್ ಆಯಿತು ನೋಡಿ. ಅಂತ ಎಷ್ಟು ಕತ್ತಲಾಗಿದೆ, ಫುಲ್ ಕತ್ತಲಾಗಿದೆ. ಹಾಲ್ಸ್ ಅಷ್ಟೇ, ಎಂಟ್ರೆನ್ಸ್ ಅಷ್ಟೇ, ಕತ್ತಲೆ ಫುಲ್ ಕತ್ತಲೆ. ಸ್ಟಾರ್ಟ್ ಆಯಿತು ಮಳೆ. ವಾ ಖುಷಿ ಮಾರೆ ಇಲ್ಲಿ ಅವ್ರಿಗೆ. ಮಳೆ ಮಳೆಗೆ ಮಳೆ ಬಂತು. ಎಷ್ಟು ದೊಡ್ಡ ಬೊಟ್ಟ ಮಾರೆ ಅಪ್ಪ. ಏನು ನಮ್ಮ ನಲ್ಲಿ ಹಲೋ ಸಾಕನ ಭಾರಿ ಚಾನ್ಸ್ ಪೇ ಡಾನ್ಸ್ ತಗೊಳ್ತಿದ್ದಾಳೆ. ಹಿಂಗ್ ಕಳೆಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಮಳೆ ಎಂತ ಎಲ್ಲ ಫ್ರೆಂಡ್ಸ್ ಪೋಖ್ರಿ ಮಾಡ್ತಿದ್ಲು. ಅಪ್ಪಂದು 2 ಬೈಗಳು ಸಿಗ್ತಾ ಉಂಟು. ಬಾಯಿಗಳು ಸಿಕ್ಕದಿಲ್ಲದ್ರೆ ಭಾರಿ ಕಷ್ಟ ಉಂಟು. ಇದು ಗಾಡಿ ಹೇಗೆ ಆಗಿದೆ ನೋಡಿ ಅಂತೆ. ಮಧ್ಯಾಹ್ನ ಗಾಳಿ ಬಂತಲ್ಲ, ಇಲ್ಲಿ ಗ್ಲಾಸ್ ಅಲ್ಲಿ ನೋಡಿ ಫುಲ್ ಸ್ಯಾಂಡ್. ಇಲ್ಲಿ ಡಸ್ಟ್ ಅಂದ್ರೆ ಫೈನ್ ಸ್ಯಾಂಡ್ ನೋಡಿ. ಅವಸ್ಥೆ ಅದು ನೋಡಿ ಗಾಡಿದು. ಇಡೀ ಗಾಡಿ ಪೂಂಕಿ ಹಿಡ್ದಾಗೆ ಆಗಿದೆ. 2 ದಿನ ಉಂಟು ನಮಗೆ ಹೊರಡ್ಲಿಕ್ಕೆ. ಇವತ್ತು ಥರ್ಸ್ಡೇ 2 ದಿನ ಅಲ್ಲ, 1 ದಿನ, ನಾಳೆ 1 ದಿನ. ಅದ್ರಲ್ಲಿ ಸಹ ಮಳೆ, ಎಲ್ಲಿ ಸಹ ಹೋಗುವಾಗೆಲ್ಲ. ಈಗ ನಾವು ಫಿಶಿಂಗ್ದು ಕೆಲವು ಆಕ್ಸೆಸರೀಸ್ ಎಲ್ಲ ಬೇಕಿತ್ತು, ಸೊ ಅದು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಮಳೆ ಬಂದು ಭಾರಿ ಕಷ್ಟ ಆಯಿತು. ಚಿಕ್ಕ ಗಾಡಿ ಎಲ್ಲ ತೆಗೆಯುವಾಗೆಲ್ಲ ಪ್ರಾಬ್ಲಮ್, ಎಲ್ಲ ನೀರು ತುಂಬಿದೆ ರೋಡಲ್ಲಿ. ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇಲ್ಲ ಅಲ್ಲ, ಇನ್ನೂ ಇವರು ಮಾಡಬೇಕು. ಅದರಿಂದಾಗಿ ಎಲ್ಲ ಕಡೆ ನೀರು. ಇಲ್ಲೆಲ್ಲ ಪೊಲೀಸ್ ಬ್ಯಾರಿಕೇಡ್ ಬಂದಾಗಿದೆ. ನಾಳೆ ಮಿನಿ ಇಲ್ಲಿ ಬೊಲ್ಲ ಇದ್ರೆ ಕ್ಲೋಸ್ ಮಾಡಿಬಿಡ್ತಾರೆ, ದಾರಿಯನ್ನೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಇವತ್ತು ರಾತ್ರಿ ಇನ್ನೂ ಸಹ ಜಾಸ್ತಿ ಬರ್ತದೆ ಅಂತೇಳಿ ಪ್ರೆಡಿಕ್ಷನ್ ಕೊಟ್ಟಿದ್ದಾರೆ. ಸೊ ರೆಡಿ ಆಗಿರಬೇಕು. ಎಲ್ಲ ಕಡೆ ನೀರು ಆಲ್ರೆಡಿ ತುಂಬಿದೆ. ಇನ್ನೂ ಸಹ ಮಳೆ ಬಂದ್ರೆ ಎಂತ ಕತೆ ಗೊತ್ತಿಲ್ಲ. ಇಲ್ಲಿ ನೀರು ತುಂಬಿದು ಪೆಟ್ಟು ನೋಡಿ. ಅಲ್ಲಿ ನೀರು ತೆಗಿತಾ ಇದ್ದಾರೆ ಪಂಪಲ್ಲಿ. ಅಂದ್ರೆ ಅಷ್ಟು ನೀರು ತುಂಬಿತ್ತು. ಈಗ ಪಂಪ್ ಮೂಲಕ ನೀರನ್ನೆಲ್ಲ ತೆಗಿತಿದ್ದಾರೆ. ಕಿಯಾರ ಹುಟ್ಟುವ ಮುಂಚೆ ನಾನು ಹಾಗೂ ನನ್ನ ಗಂಡ ತುಂಬ ಫಿಶಿಂಗ್ ಮಾಡ್ತಿದ್ದೇವೆ ಆಯ್ತಾ. ಫಿಶಿಂಗ್ ಮಾಡಿ ತುಂಬ ಮೀನ್ ಸಹ ಹಿಡಿದಿದ್ದೇವೆ. ಇದು ನಮ್ಮ ಫೇವ್ರೆಟ್ ಹಾಬಿ. ಕಿಯಾರ ಹುಟ್ಟಿದ್ದು ಮತ್ತೆ ನಾವು ಮೀನು ಮುಸುಂಟೆ ನೋಡ್ಲಿಲ್ಲ, ಹಿಡಿಲೇ ಇಲ್ಲ ಒಮ್ಮೆ ಸಹ ಹೋಗಿ. ಅಂದ್ರೆ ಮಕ್ಕಳು ಹುಟ್ಟಿದ ನಂತರ ಮಕ್ಕಳಿಗೆ ಶೀತ ಆಗ್ತದೆ, ಜ್ವರ ಬರ್ತದೆ, ನೆಗಡಿ ಆಗ್ತದೆ ಅಂತ ಹೇಳಿ ಮನೆಯಲ್ಲೇ ಕೂತದ್ದು 5 ವರ್ಷ. ಈಗ ಸ್ವಲ್ಪ ದೊಡ್ಡ ಆಗಿದ್ದಾಳಲ್ಲ, ಇನ್ನಾದರೂ ಉದ್ಘಾಟನೆ ಮಾಡಿ ಹೋಗಿ ಮೀನನ್ನು ಹಿಡಿಯುವ ಅಂತೇಳಿ ಫಿಶಿಂಗ್ ರಾಡ್ ಹಾಗೂ ಕೆಲವು ಫಿಶಿಂಗ್ ಆಕ್ಸೆಸರೀಸ್ ತಗೊಳ್ತಿದ್ದೇವೆ. ಇಲ್ಲಿ ಇವರು ನಮ್ಮ ಫಿಶಿಂಗ್ ರಾಡ್ ರೆಡಿ ಮಾಡಿಸ್ತಿದ್ದಾರೆ. ಅವರು ನೂಲು ಹಾಕ್ತಾ ಇದ್ದಾರೆ ಮೆಷಿನ್ ಮೂಲಕ. ಫಿಶಿಂಗ್ಗೆ ಬೇಕಾಗುವ ಗ್ಲಾಸಸ್, ಟೊಪ್ಪಿ ಸಹ ಸಿಗ್ತದೆ. ಟೊಪ್ಪಿ ನಮ್ಮ ತಕೊಂಡಾಯ್ತು. ಇಲ್ಲೇ ಫಿಶಿಂಗ್ ಮಾಡ್ಬೋದೇನೋ ನಾವು. ಇಲ್ಲಿ ಸಹ ಬೊಲ್ಲ ಮಾರೆ. ಲಾಸ್ಟ್ ವ್ಲಾಗ್ ಉಂಟಲ್ಲ, ಅದು ವ್ಲಾಗ್ ನಂಬರ್ 200. ಅಂದರೆ 200 ವ್ಲಾಗ್ಸ್ ಆಯಿತು ಮಾಡಿ. ತುಂಬಾ ಖುಷಿ ಆಗ್ತದೆ. ಇಷ್ಟು ಟೈಮಿಂದ ಮಾಡ್ತಾ ಇದ್ದೇನೆ. ಗ್ರೋತ್ ಅಂತೂ ಸ್ವಲ್ಪ ಮೆಲ್ಲಾನೆ ಆಗ್ತಾ ಉಂಟು. ಆದರೆ ಚಿಂತಿಲ್ಲ, ಗ್ರೋತಿಗೋಸ್ಕರ ಅಲ್ಲ, ನಿಮ್ಮೆಲ್ಲರನ್ನು ಸಹ ಎಂಟರ್ಟೈನ್ ಮಾಡ್ತಾ ಇದ್ದಾನಲ್ಲ, ಅದೇ ಒಂದು ಖುಷಿ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿಗಾಗಿ ತುಂಬ ಥ್ಯಾಂಕ್ಸ್. ನೀವಿಲ್ಲದ್ರೆ ನಾವೆಂತ ಮಾರೆ, ಯೂಟ್ಯೂಬರ್ಸ್ ಎಂತ ಕಂಟೆಂಟ್ ಕ್ರಿಯೇಟ್ ಮಾಡಿ ಸಹ ವೇಸ್ಟೇ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾವ ಯೂಟ್ಯೂಬರ್ಸೇ ಇರಲಿ, ನಿಮ್ಮ ಸಪೋರ್ಟ್ ಪ್ರೀತಿ ಇಲ್ಲದ್ರೆ
ನಾವೆಂತ ಸೇ ಇಲ್ಲ. ತುಂಬಾ ಜನರು ವಿಶ್ ಮಾಡಿದಿರ ಆಯ್ತಾ, ಥ್ಯಾಂಕ್ಸ್ ಆಯ್ತಾ. 200 ಬ್ಲಾಗ್ ನಂಬರ್ 200ಗೆ ತುಂಬಾ ಜನರು ಕಂಗ್ರ್ಯಾಚುಲೇಷನ್ಸ್ ಹೇಳಿದಿರಿ. ತುಂಬಾ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಪ್ರೀತಿ ಕೊಡಿರಿ. ನಾನು ಇನ್ನೂ ಸಹ ಜಾಸ್ತಿ ಕಾಮಿಡಿ ಮಾಡ್ತೇನೆ ಆಯ್ತಾ. ಸ್ವಲ್ಪ ಸಪೋರ್ಟ್ ಮೋಟಿವೇಶನ್ ಎಲ್ಲ ಸಿಕ್ಕಿದ್ರೆ ಕಾಮಿಡಿ ಮಾಡೋ ಅಂತೇಳಿ ಮನಸ್ಸಾಗ್ತದೆ. ಸೊ ಹೀಗೆ ನಿಮ್ಮ ಪ್ರೀತಿ ಯಾವತ್ತು ನನ್ನ ಮೇಲೆ ಹಾಗೂ ನನ್ನ ಫ್ಯಾಮಿಲಿ ಮೇಲೆ ಯಾವತ್ತೂ ಇರಲಿ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಹಿಲ್ಡರ್ ಅವರ 72nd ಬರ್ಡೇ ಡಿಸೆಂಬರ್ 21ಗೆ. ಹ್ಯಾಪಿ ಬರ್ಡೇ ಹಿಲ್ಡರ್ ಅವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಎಲ್ಲ ವ್ಲಾಗ್ಸಿಗೆ ನನ್ನ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಹಿಲ್ಡರ್ ಅವರು. ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ಗೆ. ಒಳ್ಳೆ ರೀತಿಯಲ್ಲಿ ನಿಮ್ಮ ಬರ್ಡೇ ಗಮ್ಮತ್ತಾಗಿ ಸೆಲೆಬ್ರೇಟ್ ಮಾಡಿ. ತನುಷ್ ರವರ 19th ಬರ್ಡೇ ಡಿಸೆಂಬರ್ 21ಗೆ. ಹ್ಯಾಪಿ ಬರ್ಡೇ ತನುಷ್. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ವ್ಲಾಗಿಂದ ನಿಮಗೆ ಮಸ್ಕತ್ ಸೀರೀಸ್ ನೋಡಲಿಕ್ಕೆ ಸಿಗ್ತದೆ. ಹೀಗೆ ಸಪೋರ್ಟ್ ಹಾಗೂ ಪ್ರೀತಿ ಕೊಡ್ತಾ ಇರಿ. ಇಲ್ಲಿ ಅಂತೂ ಜೋರು ಮಳೆ, ಎಂತ ಸಹ ಶಾಪಿಂಗ್ ಆಗಲಿಲ್ಲ, ಕ್ರಿಸ್ಮಸ್ ಶಾಪಿಂಗ್ಸ್ ಆಗಲಿಲ್ಲ. ಯಾಕೆಂದರೆ ದೊಡ್ಡ ಗಾಡಿ ಗಂಡ ಕೊಂಡೋಗಿದ್ದಾರೆ, ಆಫೀಸಲ್ಲಿ ಸಹ ಬೊಲ್ಲ ಅಂತೆ, ಅದರಿಂದಾಗಿ ದೊಡ್ಡ ಗಾಡಿ ಅವ್ರು ಕೊಂಡೋಗಿದ್ದಾರೆ. ಚಿಕ್ಕ ಗಾಡಿಯಲ್ಲಿ ಎಲ್ಲಿ ಹೋಗುವಾಗಿಲ್ಲ, ಹೋದರೆ ಅಲ್ಲೇ ನಾನು ನೀರಲ್ಲಿ ಈಜಿಕೊಂಡು ಬರಬೇಕಾಗುದು, ಅಲ್ಲೇ ನಿಂತು ಬಿಡ್ಬೋದು ಗಾಡಿ. ಇಂಜಿನ್ಗೆ ನೀರು ಹೋದರೆ ಮತ್ತೆ ಗಾಡಿ ಡಮರ್. ಅದರಿಂದಾಗಿ ಚಿಕ್ಕ ಗಾಡಿ ಎಲ್ಲಿ ಸಹ ಹೊರಗೆ ತೆಗಿತಾ ಇಲ್ಲ ನಾವು. ದೊಡ್ಡ ಗಾಡಿ ಯೂಸ್ ಮಾಡಬೇಕಾಗ್ತದೆ ಈ ಮಳೆಗೆ. ಸೊ ನೋಡುವ ಎಂತ ಆಗ್ತದೆ ಅಂತೇಳಿ. ಮಸ್ಕತ್ ಸೀರೀಸ್ ನೋಡಿ, ಹೀಗೆ ಸಪೋರ್ಟ್ ಶೇರ್ ಮಾಡಿ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬಾಯ್ ಬಾಯ್.